ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಜಂಬೂ ಸವಾರಿಯ ದಿನ 750 ಕೆಜಿ ಚಿನ್ನದ ಅಂಬಾರಿ ಅರಮನೆಯಿಂದ ಹೊರಬರುವಂತದ್ದು. ಆ ಸಂದರ್ಭದಲ್ಲಿ 750 ಕೆಜಿ ಚಿನ್ನದ ಅಂಬಾರಿಗೆ ಹೂವಿನ ಅಲಂಕಾರ ಮಾಡುವಂತ ಭಾಗ್ಯ ಮೈಸೂರಿನ ದೇವರಾಜ ಮಾರುಕಟ್ಟೆಯ ಮಂಜುನಾಥ್ ರವರಾಗಿರುವಂತದ್ದು. ಕಳೆದ 26 ವರ್ಷಗಳಿಂದಲೂ ಸಹ ಚಿನ್ನದ ಅಂಬಾರಿಗೆ ಹೂವಿನ ಅಲಂಕಾರ ಮಾಡುವಂತ ಕಾರ್ಯವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ಇಂಥ ಒಂದು ಪುಣ್ಯದ ಕೆಲಸವನ್ನ ಮಾಡ್ತಾ ಇರುವಂತ ಮಂಜುನಾಥ್ ಅವರು ಯಾವ ರೀತಿ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ತಾರೆ ಸಂಪೂರ್ಣವಾಗಿ ಅವರ ಬಳಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕಳೆದ ವರ್ಷಕ್ಕೆ 26ನೇ ವರ್ಷದ್ದು ನಾವು ಚಿನ್ನದ ಅಂಬಾರಿದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಮಾಡಿದ್ರೆ 27ನೇ ವರ್ಷದ್ದು. ಏನಂದ್ರೆ ಇದೊಂದು ನಮಗೆ ಈ ತಾಯಿ ಚಾಮುಂಡೇಶ್ವರಿ ಈ ಜನ್ಮದಲ್ಲಿ ನಮಗೆ ಒಂದು ಕೊಟ್ಟಿರೋದು ಒಂದು ಭಾಗ್ಯ ಅನ್ಕೋತೀನಿ. ಇದೊಂದು ಈ ಸೇವೆ ಮಾಡೋದಕ್ಕೆ ಏನೋ ನಮಗೆ ಒಂದು ಜನ್ಮ ಕೊಟ್ಟಿದ್ದಾರೆ ತಾಯಿ ಅಂದ್ಕೊಂಡು ನಾವು ತುಂಬಾನೇ ಖುಷಿ ಪಟ್ಕೊಂಡು ಒಂದು 26 ವರ್ಷದಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷನೂ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಅಲಂಕಾರ ಮಾಡ್ಕೊಂಡು ಬಂದಿದ್ದೀವಿ. ಈ ಸಾರಿ ಇನ್ನೂ ಏನು ಒಂದು 26 ವರ್ಷದಲ್ಲಿ ಮಾಡಿದ್ದೀವಿ, ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಲಂಕಾರ ಚೆಂದಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬೇರೆ ಬೇರೆ ಒಂದು ಹೂಗಳಿಂದ ಏನೊಂದು ಈಗ ಮಾಡಿದ್ದೀವಿ, ಅದನ್ನು ಹೆಚ್ಚಿನ ರೀತಿಯಲ್ಲಿ ಬೇರೆ ಒಂದು ಕಲರ್ ಹೂಗಳ ಹಾಕಿ ತಾಯಿಗೆ ಈ ಸಾರಿ ತುಂಬ ಚೆನ್ನಾಗಿ ಕಾಣಬೇಕು. ಈ 26 ವರ್ಷದಲ್ಲಿ ಏನು ಕಂಡಿತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಲಂಕಾರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ ತಾಯಿ ಆಶೀರ್ವಾದ ಎಲ್ಲರೂ ಕಾಪಾಡಲಿ. ತಾಯಿ ಚಾಮುಂಡೇಶ್ವರಿ ನಾಡಿನ ಜನತೆಗೆ, ನಮ್ಮ ಮೈಸೂರು ಜನತೆಗೆ ಎಲ್ಲ ಒಂದು ಒಳ್ಳೇದು ಮಾಡಲಿ ಅಂತ ತಾಯಿ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಇದು ಒಂದು 26 ವರ್ಷ ಮುಂಚೆ ಇದೆ ನಮ್ಮ ಒಂದು ಪ್ಯಾಲೇಸಲ್ಲಿ ನಮ್ಮ ನರಸೇಗೌಡರು ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅವ್ರ ಪೀರಿಯಡಲ್ಲಿ ಸಂಪತ್ ಕುಮಾರ್ ಅಂತ ಹೇಳಿ ACP ಸಾಹೇಬರು ಅವರು ಮೊದಲನೇ ಸಾರಿ ನಮಗೆ ಪರಿಚಯ ಆಗಿದ್ರು. ಆ ನರಸೇಗೌಡರು ನಮ್ಮ ಅಂಗಡಿಗೆ ಪ್ರತಿ ದಿವಸ ಅಲ್ಲಿ ಹೂ ತೊಗೊಂಡು, ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ ಪ್ಯಾಲೇಸ್ ಒಳಗಡೆ, ಆ ಗಣಪತಿ ದೇವಸ್ಥಾನಕ್ಕೆ ಪ್ರತಿ ದಿವಸ ತೊಗೊಂಡೋಗಿ ಅಲ್ಲಿ ಹೂ ಹಾಕ್ತಾಯಿದ್ರು. ಒಂದು ಸಾರಿ ಅದು ಏನಾಯಿತು ಅಂದರೆ ನಾವು ಪ್ರತಿ ದಿವಸ ನಮ್ಮ ಅಂಗಡಿಯಲ್ಲಿ ಹೂವೊಂದು ಫೋಟೋಗೆ ಬೇರೆ ಬೇರೆ ರೀತಿ ಅಲಂಕಾರ ಮಾಡಿಕೊಂಡು ಪ್ರತಿ ದಿವಸ ಮಾಡ್ತೀವಿ ನಾವು ಬೆಳಗ್ಗೆ ಹೊತ್ತು. ಅದನ್ನ ನೋಡ್ಬಿಟ್ಟು ಅವರು, ನಾವು ಅಂಬಾರಿಗೆ ನೀವು ಯಾಕೆ ಈ ಸಾರಿ ಚಿನ್ನದ ಅಂಬಾರಿಗೆ ನೀವು ಅಲಂಕಾರ ಮಾಡಬಾರ್ದು, ಬನ್ನಿ ನೀವು, ನಾನು ಕರ್ಕೊಂಡೋಗಿ ನಮ್ಮ ACP ಸಾಹೇಬ್ರ ಹತ್ರ ಮಾತಾಡಿಸ್ತೀನಿ, ಈ ಸಾರಿ ಮೊದಲನೇದಾಗಿ ಮಾಡಿ ಅಂತ ಹೇಳಿ ಅವರು ನಮ್ಮನ್ನು ಆಗ ನರಸೇಗೌಡರು ಕರ್ಕೊಂಡೋಗಿದ್ದು. ಆ ಟೈಮಲ್ಲಿ ಆ ACP ಸಾಹೇಬ್ರು ಸಹ ಸಂಪತ್ ಕುಮಾರ್ ಅವರು ಭಾಳ ಒಂದು ಸಂತೋಷದಿಂದ ನಮಗೆ ಆಯಿತು ಮಾಡಿ ಅಂತ ಹೇಳಿ ಮೊದಲನೇ ಸಾರಿ ನಾವು ಅಲ್ಲಿ ಪಾದಾರ್ಪಣೆ ಮಾಡಬೇಕಾದ್ರೆ ನಮ್ಮ ನರಸೇಗೌಡರು ಮತ್ತು ನಮ್ಮ ACP ಸಂಪತ್ ಕುಮಾರ್ ಅವರು ಭಾಳ ಒಂದು ಪ್ರೋತ್ಸಾಹ ಕೊಟ್ಟು ಅಲ್ಲಿಂದ ಶುರು ಮಾಡಿದ್ದು ಸರ್. ಅದಾದ ನಂತರ ಸುಮಾರು ಒಂದು 12-13 ACP ಸಾಹೇಬ್ರುಗಳು ಅಲ್ಲಿ ನಮ್ಮ ಪ್ಯಾಲೇಸಲ್ಲಿ ಬದಲಾವಣೆಗಳು ಆಗಿದ್ದಾರೆ. ಅವರು ಪ್ರತಿ ಸಾರಿನೂ ನಮಗೆ ಎಲ್ಲ ACPಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಅವರು ಸಪೋರ್ಟ್ ಮಾಡಿ 26 ವರ್ಷನೂ ನಾವು ಅಲ್ಲಿ ಒಂದು ಅಂಬಾರಿ, ಚಿನ್ನದ ಅಂಬಾರಿನ ಅಲಂಕಾರ ಮಾಡೋಂಥ ಒಂದು ಅವಕಾಶ ಸಿಕ್ತು ಸರ್ ನಮಗೆ. ಇದು ನಮಗೆ ಅಲ್ಲಿ ಯಾರೂ ನಮಗೆ ಇಂಥ ಹೂವು ಹಾಕಬೇಕು ಹಾಗೆ ಅಂತ ಹೇಳಿ ಯಾರು ಹೇಳಲ್ಲ. ಮೊದಲನೇ ವರ್ಷ ನಾವು ಮಾಡಿದಾಗಲೂ ಅದು ನಮಗೆ ಅದರದ್ದೊಂದು ಅಳತೆ ಆಗಲಿ ಅಥವಾ ಮತ್ತೆ ನಮಗೊಂದು ಅದು ಐಡಿಯಾನೇ ಇರಲಿಲ್ಲ. ಹಾಗಾಗಿ ಮೊದಲನೇ ವರ್ಷ ಮಾತ್ರ ಅದು ಸ್ವಲ್ಪ ನಮ್ಮಲ್ಲೂ ಸಿಂಪಲ್ ಆಗಿ ಮಾಡಿದ್ವಿ. ನಂತರ ಅದು 2ನೇ ವರ್ಷಕ್ಕೆ 3ನೇ ವರ್ಷಕ್ಕೆ ಎಲ್ಲ ಅದರ ಒಂದು ಅಳತೆಗಳು, ಸುತ್ತಳತೆಗಳು ಮತ್ತು ಅಲ್ಲಿಗೆ ಏನು ಬೇಕಾಗಿದೆ ಹೂಗಳು ಅದೆಲ್ಲ ಬರ್ತಾ ಬರ್ತಾ ಗೊತ್ತಾದ್ಮೇಲೆ ಪ್ರತಿ ವರ್ಷನೂ ಬೇರೆ ಬೇರೆ ಈ ವರ್ಷ ಮಾಡಿದ್ದು ಮುಂದಿನ ವರ್ಷ ಇರಬಾರ್ದು, ಮತ್ತು ಅದು ಇನ್ನೊಂದು ವರ್ಷಕ್ಕೆ ಆ ಥರ ಇರಬಾರ್ದು, ಮತ್ತು ಬಳಸಿದ್ದು ಮತ್ತೆ ನಾವು ಬಳಸಲ್ಲ. ಆ ರೀತಿಯಲ್ಲಿ ಬೇರೆ ಬೇರೆ ಕಲರಲ್ಲಿ ಇದು ಮಾಡಿದ್ರೆ ಚೆನ್ನಾಗಿರುತ್ತಾ, ಈ ವರ್ಷ ಇದು ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ 26 ವರ್ಷದಲ್ಲೂ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಯಾರೂ ನಮಗೆ ಈ ರೀತಿನೇ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಯಾರನ್ನೂ ಹೇಳಲ್ಲ. ಅವ್ರಿಗೆ ಅಲಂಕಾರ ಚೆಂದಾಗಿ ಬಂದರೆ ಸಾಕು. ಅದನ್ನ ಅಲಂಕಾರ ಆದ ತಕ್ಷಣನೇ ಅವರು ಅಲ್ಲೇ ನಮ್ಮ ಪ್ಯಾಲೇಸಲ್ಲಿ ನಮ್ಮ ಮಹಾರಾಜರು ಪ್ರಿಯ ಇರ್ತಾರೆ, ಲಕ್ಷ್ಮೀನಾರಾಯಣ ಅಂತ ಹೇಳಿ, ಅವರನ್ನು ಜೊತೆಲೇ ಇರ್ತಾರೆ. ಅವರು ಅದು ಅಲಂಕಾರ ಆಗೋವರೆಗೂ ಅಲ್ಲೇ ಇದ್ದು ಜೊತೆಲಿ ಇದ್ದು ಅದು ಅಂಬಾರಿ ಆನೆ ಮೇಲೆ ಕೂರ್ಸೋವರೆಗೂ ಅಲ್ಲೇ ಇರ್ತಾರೆ. ಅವ್ರೂ ಭಾಳ ಪ್ರತಿ ವರ್ಷನೂ ತುಂಬ ಇದು ಚೆನ್ನಾಗಿ ಬಂದಿದೆ ಅಂತೇಳಿ ಭಾಳ ಸಂತೋಷ ಪಡ್ತಾರೆ. ಮಹಾರಾಜರು ನಮ್ಗೆ 1-2 ಸಾರಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಲಂಕಾರ, ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತೇಳಿ ಅವರು ಭಾಳ ಸಂತೋಷ ಪಟ್ಟಿದ್ದಾರೆ. ಮತ್ತು ನಮಗೆ ಪ್ರತಿ ಸಾರಿನೂ ನಮ್ಮ ಅಲ್ಲಿ ACP ಅವರು ಸುಮಾರು ACPಗಳು ಆಗಿದ್ದಾರೆ.
ಪ್ರತಿ ಬಾರಿನೂ ಅವರೂ ಸಹ ತುಂಬ ಒಂದು ಸಂತೋಷದಿಂದ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಅಲಂಕಾರಕ್ಕೆ ನಾವು ಬೇಕಾದಂಥ ಹೂಗಳನ್ನ ನಾವು ಅದು ಹಿಂದಿನ ದಿವಸನೇ ನಾವು ಮಾಡ್ಕೋತೀವಿ ನಾವು. ಅದು 2 ದಿವಸ 3 ದಿವಸ ಮಾಡಿ ಇಡೋಂಥದ್ದಲ್ಲ. ಯಾಕಂತ ಇದು ಕೋಟ್ಯಾಂತರ ಜನ ನೋಡ್ತಾರೆ. ಅದು ಎಷ್ಟೇ ಬೆಲೆ ಆಗಲಿ ನಾವು ಯಾವುದೊಂದು ಬೆಲೆಗೆ ನಾವು ಇದು ಮಾಡಲ್ಲ. ಅದು ನಮಗೆ ಅಂದರೆ ಅಲಂಕಾರ ತುಂಬ ಚೆನ್ನಾಗಿ ಕಾಣಬೇಕು. ಹಿಂದಿನ ದಿವಸ ನಾವು ಸುಮಾರು ಒಂದು 10 ರಿಂದ 12 ಹುಡುಗರು ಅಲಂಕಾರದ್ದು ನಾವು ಒಂದು ವ್ಯವಸ್ಥೆ ಮಾಡ್ಕೋತೀವಿ. ಅಲ್ಲಿಗೆ ಏನು ಬೇಕೋ ಅಷ್ಟು ಹೂಗಳನ್ನ ನಾವು ರೆಡಿ ಮಾಡ್ಕೋತೀವಿ. ಅಲ್ಲಿ ಅರಮನೆ ಒಳಗಡೆ ಅದು ಅಂಬಾರಿ ದಿವಸ ಒಂದು 4 ಜನಕ್ಕೆ ಮಾತ್ರ ನಮಗೆ ಅಲ್ಲಿ ಒಳಗಡೆ ಹೋಗೋಕ್ಕೆ ಅವಕಾಶ ಕೊಡ್ತಾರೆ, ಬೇರೆ ಯಾರಿಗೂ ಕೊಡಲ್ಲ. ಆ 4 ಜನದಲ್ಲಿ ನಮ್ಮ ಇವ್ರು ರಾಜು ಮತ್ತು ಯೂಸುಫು ಮತ್ತು ಇನ್ನೊಬ್ಬರು ಬಂದಿಲ್ಲ. ಅವರು ಒಂದು 4 ಜನ ಒಳಗಡೆ ಹೋಗಿ ನಮಗೆ ಅಲ್ಲಿ 1 ಅವರ್ ಮಾತ್ರ ನಮಗೆ ಪರ್ಮಿಷನ್ ಕೊಡ್ತಾರೆ ಆ ಅಂಬಾರಿ ಮುಟ್ಟಿ ಅಲಂಕಾರ ಮಾಡೋಕ್ಕೆ. ಆ 1 ಅವರಲ್ಲಿ ನಾವು ಪೂರ್ತಿ ಅಂಬಾರಿ ಅಲಂಕಾರನ ಮುಗಿಸ್ಕೊಡ್ತೀವಿ ಸರ್. ಇಲ್ಲ, ಮೊದಲೆಲ್ಲ ನಾವು ನಮ್ಮ ಬೆಂಗಳೂರಿಂದ ತರಿಸ್ತಾ ಇದ್ವಿ. ನಮ್ಮ ಮೈಸೂರಲ್ಲೇ ತುಂಬ ಎಲ್ಲ ಥರದಲ್ಲೂ ಸಿಗ್ತಾ ಇತ್ತು. ಕೆಲವೊಂದನ್ನು ಬೆಂಗಳೂರಲ್ಲಿ ನಮಗೆ ಇಲ್ಲಿ ಸಿಗದೇ ಇರೋಂಥದ್ದು ನಾವು ಬೆಂಗಳೂರಲ್ಲಿ ತರಿಸ್ಕೊತೀವಿ. ಹೆಚ್ಚಾಗಿ ನಮ್ಮಲ್ಲೇ ಸಿಗುತ್ತೆ ಮೈಸೂರು ಮಲ್ಲಿಗೆ ಅಂತೇಳಿ. ತುಂಬಾ ಅದೇ ಮೊದಲೆಲ್ಲ ತುಂಬ ಜಾಸ್ತಿ ಮೈಸೂರು ಮಲ್ಲಿಗೆ ಮತ್ತು ಶಾವಂತಿಗೆಗಳು ಮತ್ತು ಪೆಟಲ್ಸ್ ಗುಲಾಬಿಗಳು ಅದನ್ನೆಲ್ಲ ತುಂಬ ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಇದು ನಮ್ಮ ತಂದೆ ನಮ್ಮ ತಾತನ ಕಾಲದಿಂದನೂ ಹೂವಿನ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ ಮಾರ್ಕೆಟಲ್ಲಿ. ಅದಾದಮೇಲೆ ನಮ್ಮ ತಂದೆಯವರು, ಅದಾದಮೇಲೆ ನಾವು ಈಗ ಒಂದು 38 ವರ್ಷದಿಂದ ನಾವು ಇದು ಹೂವಿನ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. 36 ವರ್ಷದಲ್ಲಿ 26 ವರ್ಷದಿಂದ ಈ ತಾಯಿ ಒಂದು ಸೇವೆ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ. ಆ ತಾಯಿಗೆ ನಿಜವಾಗ್ಲೂ ಈ ಜನ್ಮದಲ್ಲಿ ನಮಗೆ ಸಿಕ್ಕಿರೋಂಥ ಒಂದು ಪುಣ್ಯ ಅನ್ಕೋತೀನಿ ಸರ್ ನಾನು. ಈ ಹೂವಿನ ಅಲಂಕಾರಕ್ಕೆ ಖರ್ಚಾಗುವಂತ ಹಣ ಎಷ್ಟು ಖರ್ಚಾಗುತ್ತೆ? ತಾವು ಏನಾದ್ರು ಚಾರ್ಜ್ ಮಾಡ್ತೀರಾ? ನಾವು ಈ ಒಂದು 26 ವರ್ಷದಲ್ಲಿ ನಮ್ಮ ಜೀವಮಾನದಲ್ಲೂ ನಾನು ಏನು ಲೆಕ್ಕ ಆಯ್ತು ಅಂತ ನಾವು ಇದುವರೆಗೂ ನಾನು ಲೆಕ್ಕ ಆಗ್ಲಿಲ್ಲ. ಲೆಕ್ಕ ಹಾಕೋದಿಲ್ಲ, ನಾವು ಹಾಕೋದಿಲ್ಲ. ನನಗೆ ಅದು ಅಲಂಕಾರಕ್ಕೆ ಏನು ಬೇಕೋ ಅಷ್ಟು ಹೂಗಳು ನಮಗೆ ಪದಾರ್ಥಗಳನ್ನ ತರಿಸ್ಕೊತೀವಿ. ಮತ್ತು ಅದು ಅಲಂಕಾರ ನಮಗೆ ಚೆನ್ನಾಗಿ ಕಾಣಬೇಕು ಅಷ್ಟೇ. ಮೊದಲಾಗಿ 1000 ಕೋಟ್ಯಾಂತರ ಜನದಲ್ಲಿ ನೋಡ್ತಾರೆ. ಅದರಲ್ಲಿ ಒಂದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನನಗೆ ಅದೇನೇ ಒಂದು ಕೋಟಿ ಕೊಟ್ಟಂಗೆ ಆಗುತ್ತೆ. ಹಂಗಾಗಿ ಇಲ್ಲಿವರೆಗೂ ನಾವು ಯಾವುದೊಂದು ಖರ್ಚು ನಾವು ಇದುವರೆಗೂ ನೋಡಿಲ್ಲ ಸರ್. ನಮ್ಗೆ ಅಲಂಕಾರ ತುಂಬ ಚೆನ್ನಾಗಿ ಬರ್ಬೇಕು. ಅದಕ್ಕೆ ಬೇಕಾದಂಥ ಹೂಗಳು ನಮ್ಮ ಇಲ್ಲಿ ತಮಿಳ್ನಾಡಿಂದ ಒಂದೊಂದು ಸಾರಿ ನಾವು ಮಧ್ಯದಲ್ಲಿ ತಮಿಳ್ನಾಡಿಂದ ಎಲ್ಲ ತರಿಸ್ಕೊಂಡಿದ್ದೀವಿ ಮಲ್ಲಿಗೆಗಳು ಅದೆಲ್ಲ. ಹಂಗಾಗಿ ನಾವು ಯಾವ್ದನ್ನು ಒಂದು ಲೆಕ್ಕ ಹಾಕಲ್ಲ ಸರ್, ಇದುವರೆಗೂ ಹಾಕಿಲ್ಲ. ಅಲಂಕಾರ ನಮ್ಗೆ ಚೆನ್ನಾಗಿ ಬರ್ಬೇಕು. ಆ ಹೂವಿನ ಅಲಂಕಾರಕ್ಕೆ ಏನಾದ್ರು ಚಾರ್ಜ್ ಮಾಡ್ತೀರಾ ಅಥವಾ ಉಚಿತವಾಗಿ ಮಾಡುವಂತದ್ದ ಸರ್ ಅಂತ? ಸರ್ ಇಲ್ಲ, ಅವರು ಸ್ವಲ್ಪ ಒಂದು ಏನು ಅನುದಾನ ಅಂತ ಹೇಳಿ ಏನೋ ಒಂದು ಕೊಡ್ತಾರೆ. ಹಂಗಾಗಿ ನಾವು ಯಾವ್ದನ್ನು ಅದನ್ನು ಒಂದು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. ನಾನು ಮೊದಲನೇ ವರ್ಷನೇ ನಾವು ಅದನ್ನ ನಾವು ಇರೋವರೆಗೂ ಫ್ರೀ ಆಗೇ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಇಲ್ಲ, ನೀವು ಫ್ರೀ ಮಾಡಿದ್ರು ಇದು ನಮ್ಮ ಸರ್ಕಾರದಿಂದ ಇದೊಂದು ಏನೋ ಒಂದು ಅಮೌಂಟು ಕೊಡ್ತಾರೆ ಅಂತ ಹೇಳಿ ಇದು ಮಾಡಿದ್ರು. ಹಾಗೆ ಅವ್ರು ಏನೊಂದು ಕೊಡ್ತಾರೆ ಅದು ತೊಗೊಂಡು ಮಾಡ್ತೀವಿ ನಾವು. ಅದನ್ನು ಇದಕ್ಕೂ ಯಾವುದನ್ನು ಇದು ಮಾಡಲ್ಲ. ನಮಗೆ ಅದು ಎಷ್ಟಾರ ಖರ್ಚಾಗಲಿ ಅಲಂಕಾರ ನಮಗೆ ತುಂಬ ಚೆಂದಾಗಿ ಬರಬೇಕು. ಅದಕ್ಕೆ ಇದುವರೆಗೂ ನಾವು ಯಾವ ಥರದಲ್ಲೂ ನಾವು ದುಡ್ಡೊಂದು ಆಗಲಿ ಆಸೆ ಪಡೋದಾಗಲಿ ಅದೊಂದು ಮಾಡಿಲ್ಲ ಸರ್. ಇದು ನಮಗೆ ಅದು ಒಂದು ಒಳಗಡೆ ಹೋಗೋದೇ ಒಂದು ದೊಡ್ಡ ಭಾಗ್ಯ. ಆ ಅಂಬಾರಿ ತೆಗೆದು ನಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಮ್ಮ ಒಂದು ಇದಕ್ಕೆ ಒಂದು ಕೊಡ್ತಾರೆ ಅಲಂಕಾರ ಮಾಡಿ ಅಂತ. ಆ ಅರ್ಧ ಗಂಟೆನ ನಾವು ಆ ಚಿನ್ನದ ಅಂಬಾರಿ ಮುಟ್ಟಿ ಒಂದು ಅಲಂಕಾರ ಮಾಡೋದೇ ನಮ್ಗೆ ಏನೋ ಒಂಥರ ಒಂದು ರೀತಿಲಿ ಭಯನೂ ಆಗುತ್ತೆ, ಒಂದು ರೀತಿ ಸಂತೋಷನೂ ಆಗುತ್ತೆ. ಯಾಕಂತ ಹೇಳಿದ್ರೆ ಅದನ್ನ ಹತ್ತಿರದಿಂದ ನೋಡೋದೇ ಒಂದು ಕಷ್ಟ ಅಂತ ಇದರಲ್ಲಿ ಅದನ್ನ ಮುಟ್ಟಿ ನಾವು ಅಲಂಕಾರ ಮಾಡೋದು ನಿಜವಾಗ್ಲೂ ಈ ಜನ್ಮದ ಒಂದು ದೊಡ್ಡ ಭಾಗ್ಯ ಅನ್ಕೋತೀನಿ ಸರ್ ನಾನು ನಿಜವಾಗ್ಲೂ. ಆಮೇಲೆ ಇದು ಆದ ನಂತರ ಸುಮಾರು ಜನ ನಮಗೆಲ್ಲ ಫೋನ್ ಮಾಡಿ ಈ ಸಾರಿ ತುಂಬ ಚೆನ್ನಾಗಿ ಬಂದಿದೆ ಅಲಂಕಾರ, ಇದೇ ಥರನೂ ಮಾಡಿ ಅಂತೇಳಿ ಬೇಕಾದಷ್ಟು ಒಂದು ಪೇಪರ್ಗಳನ್ನು ಸುಮಾರು ಜನ ನಮಗೆ ಎಲ್ಲ ವಾಟ್ಸಪ್ಪಲ್ಲಿ ತುಂಬಾ ಆಸೆ ಪಟ್ಟು ನಮ್ಮನ್ನ ಎಲ್ಲ ಒಂದು ಗೌರವದಿಂದ ಹೇಳ್ತಾರೆ ಸರ್. ತುಂಬ ಚೆನ್ನಾಗಿದೆ, ಇದನ್ನು ಇನ್ನೂ ಮುಂದಿನ ಸರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ಹೇಳಿ ತುಂಬ ಆಸೆ ಪಟ್ಟು ಎಲ್ಲ ಹೇಳ್ತಾರೆ ಸರ್. ಅದೇನಿಂದ ಹೂವಿಂದ ನಾರು ಸ್ವರ್ಗಕ್ಕೆ ಸೇರ್ತವೆ ಅಂತಾರಲ್ಲ, ಹಂಗಾಗಿ ಮೊದಲನೇದಾಗಿ ನಮ್ಮವರು ACP ಸಾಹೇಬ್ರುಗಳು ಮತ್ತು ನಮ್ಮ ನರಸೇಗೌಡರು ಅವ್ರ ಕಡೆಯಿಂದ ನಿಜವಾಗ್ಲೂ ನಾವು ಅಲ್ಲಿ ಒಂದು ಅಲ್ಲಿಗೆ ಪಾದಾರ್ಪಣೆ ಮಾಡೋಂಥದ್ದಾಯಿತು. ನಿಜವಾಗ್ಲೂ ಅವ್ರಿಗೆ ಮೊದಲಾಗಿ ಅವ್ರ ಮನಸ್ಸು ಮಾಡಿದ್ರು. ಅದ್ರ ಮುಂಚೆ ಅವ್ರು ನಮಗೆ ಮೊದಲನೇ ಸಾರಿ ಹೇಳಿದಾಗ ಅದಕ್ಕೂ ಮುಂಚೆ ಯಾವುದೋ ಒಂದು ಅಲಂಕಾರ ಅದು ಮಾಡ್ತಾ ಇರಲಿಲ್ಲ ಆ ಅಂಬಾರಿಗೆ. ಹಾಗೇನೆ ಸುಮ್ಮನೆ ಒಂದು ಎಳೆ ಹಾಕಿ
ನೀವು ನೋಡಿರ್ಬೋದು, ಒಂದು 26 ವರ್ಷ ಮುಂಚೆ ಯಾವುದೇ ಒಂದು ರೀತಿ ಅಲಂಕಾರ ಮಾಡ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಾವು ಅವರು ಕೊಟ್ಟಂತೆ ಅಲ್ಲಿಂದ ಅಲಂಕಾರ ಮಾಡಿದೀವಲ್ಲ, ನಿಜವಾಗ್ಲೂ ಅವರಿಗೆ ಒಂದು ಆ ದಿವಸ ಅವರು ಮನಸ್ಸು ಮಾಡಿದ್ರು, ಆ ACP ಸಂಪತ್ ಕುಮಾರ್ ಅವರು ಆಯ್ತು ಮಾಡಿ ಅಂತ. ಅವರು ಏನಾರ ಅವತ್ತು ಬೇಡ ಹಾಗೆ ಏನಾರ ಒಂದೇ ಹಿಂದೆ ಏನ್ ನಡ್ಕೊಂಡು ಬಂದಿದೆ ಆ ತರ ಮುಂದುವರ್ಸ್ಕೊಂಡು ಹೋಗಿ ಅಂತ ಏನಾರ ಹೇಳಿದಿದ್ರೆ ನಿಜವಾಗಿ ಇದು ಆಗ್ತಾ ಇತ್ತು ಏನೋ ಗೊತ್ತಿಲ್ಲ. ಅವರ ಒಂದು ದೇವರು ಅವ್ರಿಗೊಂದು ಏನೋ ಒಂದು ಮನಸ್ಸು ಮಾಡಿ ಅವ್ರ ಮುಖಾಂತರ ನಾವು ಅಲ್ಲಿ ಹೋಗಿ ಆ ತಾಯಿಗಿನ ಒಂದು ಸೇವೆ ಮಾಡೋಂಥದ್ದು, ಆ ಚಿನ್ನದ ಅಂಬಾರಿಗೆ ಸೇವೆ ಮಾಡೋಂಥದ್ದು, ಅಲಂಕಾರ ಮಾಡೋಂಥದ್ದು ನಿಜವಾಗ್ಲೂ ನಮಗೆ ಬಹಳ ಒಂದು ಖುಷಿ ಕೊಡೋಂಥ ವಿಷಯ ಸರ್. ಅದು ಆನೆಗಳಿಗೆ ಅಲ್ಲಿ ಅವತ್ತು ಅದರದೇ ಆದಂಥ ಬೇಕಾದಷ್ಟು ನಿಯಮಗಳು ಇರ್ತದೆ. ಆನೆ ಹತ್ರ ಎಲ್ಲ ನಮಗೆ ಬಿಡಲ್ಲ. ಅಲ್ಲಿ ಅಂಬಾರಿ ಹೊರೋಂಥ ಒಂದು ಆನೆಗೆ ಒಂದು ಕೊಂಬುಗಳಿಗೆ ಒಂದು ಪ್ರತಿ ಸಾರಿನೂ ಅಲ್ಲಿಗೆ ಒಂದು ಹೂವೊಂದು ಅಲಂಕಾರ ಮಾಡ್ಕೊಡ್ತೀವಿ ಅದಕ್ಕೆ ಕೊಂಬುಗಳಿಗೆ ಮಾತ್ರ. ಯಾಕಂದ್ರೆ ಅದಕ್ಕೆ ಬೇಕಾದಷ್ಟು ಅದಕ್ಕೇನೆ ಒಂದು ಅಲಂಕಾರ ಎಲ್ಲ ಮಾಡಿರ್ತಾರೆ, ಅದರದೇ ಆದಂತ ಒಂದು ನಿಯಮಗಳು ಇರ್ತದೆ. ಅದ್ರ ಜೊತೆಗೆ ನಮ್ದು ಎಲ್ಲ ಹಾರ ಹಾಕೋದು, ಅದಕ್ಕೆ ಒಂದು ಹಿಂಸೆ ಆಗುತ್ತೆ. ಹಾಗಾಗಿ ಅಲ್ಲಿ ಯಾವುದನ್ನು ಅಲ್ಲಿ ಆನೆಗಳಿಗೆ ಅಲಂಕಾರ ಮಾಡಕ್ಕೆ ಬಿಡಲ್ಲ ಸರ್. ಅಲ್ಲಿ ಆನೆಗಳಿಗೆ ಯಾವುದನ್ನು ಅಲ್ಲಿ ಮಾಡಲ್ಲ ನಾವು. ಒಂದು ಚಿನ್ನದ ಅಂಬಾರಿಗೆ ಮತ್ತೆ ಒಂದು ಅಲ್ಲಿ ಫಂಕ್ಷನ್ ನಡೆಯುವಂತ ಒಂದು ಸ್ಟೇಜ್ಗೆ CM ಪುಷ್ಪಾರ್ಚನೆ ಮಾಡುವಂತ ಜಾಗಕ್ಕೆ ಆ ಒಂದು ಸ್ಟೇಜ್ಗೆ ಅಲಂಕಾರ ಮಾಡ್ತೀವಿ. ಮತ್ತೆ ಹೊರಗಡೆ ಮೊದಲು ನಂದಿ ಕಂಬಕ್ಕೆ ಅವರು ಹೊರಗಡೆ ಅಲ್ಲಿಗೆಲ್ಲ ಸ್ವಲ್ಪ ಒಂದು ಅಲಂಕಾರ ಎಲ್ಲ ಮಾಡ್ಕೊಡ್ತೀವಿ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ತಾಯಿ ನಮ್ಗೆ ಈ ಜನ್ಮ ಕೊಟ್ಟಿರೋದೇ ಅದೊಂದು ಸೇವೆ ಮಾಡಕ್ಕೆ ಅನ್ಕೊಂಡಿದ್ದೀನಿ ಸರ್. ನಾನು ಆ ತಾಯಿ ಚಾಮುಂಡೇಶ್ವರಿ ಈ ಜನ್ಮದಲ್ಲಿ ನೀನು ಒಂದು ನನ್ನ ಸೇವೆ ಮಾಡಪ್ಪ ಅಂತ ಏನಾರ ಒಂದು ನಮ್ಮ ಮನುಷ್ಯನ ಜನ್ಮ ಕೊಟ್ಟಿದ್ದಾಳೆ ಅನ್ಕೊಂಡು ಬಹಳ ಒಂದು ಖುಷಿಯಿಂದ ನಾನು ನಮ್ಮ ಜೀವ ಇರೋವರೆಗೂ ಇದೊಂದು ಕಾರ್ಯ ಮಾಡ್ಕೊಂಡು ಹೋಗ್ಬೇಕು ಅಂತ ಬಹಳ ಒಂದು ಆಸೆ ಪಟ್ಕೊಂಡು ಮಾಡ್ತಾ ಇದ್ದೀನಿ ಸರ್. ನಮ್ಗೆ ಆ ಜಾಗದಲ್ಲಿ ಅವ್ರದ್ದು ಪೂಜೆಗಳು ತುಂಬಾನೇ ಇರುತ್ತೆ ಬೆಳಗ್ಗೆ ಹೊತ್ತು. ಹಂಗಾಗಿ ಆ ಜಾಗದಲ್ಲಿ ನಮ್ಗೆ ಸಿಕ್ಕಲ್ಲ. ಅವರು ಮಹಾರಾಜರಾಗ್ಲಿ ನಮ್ಮ ಮಹಾರಾಣಿಯವರಾಗ್ಲಿ ಅವರು ಆ ದಿವಸಕ್ಕೆ ನಮ್ಗೆ ಅಲ್ಲಿ ಸಿಕ್ಕಲ್ಲ. ಅದು ಆದ ನಂತರ ಅಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಗಳು ಅವ್ರ ಹತ್ರ ಅಲ್ಲಿ ಒಂದು ಕೆಲವೊಂದು ವಿಚಾರಗಳಿಗೆ ಹೋದಾಗ ಅವರು ಪ್ರತಿ ಸಾರಿನೂ ಒಂದು ಈ ಸಾರಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಅವರು ತುಂಬಾ ಹೇಳಿದ್ದಾರೆ. ಅವರೆಲ್ಲ ಬಂದು ನಮ್ಗೆ ಹೇಳ್ತಾರೆ, ನಿಮ್ಗೆ ಮಹಾರಾಜರವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ ಹೇಳಿ ಪ್ರತಿ ಸಾರಿನೂ ಒಂದು ಏನಾರು ಒಂದು ಹೇಳ್ತಾ ಇರ್ತಾರೆ ಸರ್. ಅದು ನಮ್ಮ ಎಲೆಕ್ಷನ್ ಟೈಮಲ್ಲಿ ನಮ್ಮ ಅಂಗಡಿಗೆಲ್ಲ ಬಂದಿದ್ದಾರೆ. ನಿಮ್ದು ಅಲ್ಲಿ ಒಂದು ಫೋಟೋ ಇದೆ, ಅಂಗಡಿಲಿ ತೋರಿಸ್ತೀನಿ ನಿಮ್ಗೆ. ಆ ಟೈಮಲ್ಲಿ ಅವರು ತುಂಬಾನೇ ಖುಷಿ ಪಟ್ರು. ಚೆನ್ನಾಗಿ ಇದನ್ನ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡೋಗಿ ಅಂತ ಹೇಳಿ ಹೇಳಿದಾಗ ನಮಗೂ ಇನ್ನೂ ಬಹಳ ಒಂಥರ ಖುಷಿ ಆಯ್ತು ಸರ್. ಅದು ನಮ್ಮನ್ನ ಒಂದು ಗುರ್ತಿಸಿದಾರ, ಆ ಒಂದು ಗಲಾಟಿಲೂ ನಮ್ಮನ್ನ ಗುರ್ತಿಸಿದಾರಲ್ಲ ಅಂತ ಹೇಳಿ ತುಂಬಾ ಒಂದು ಖುಷಿ ಆಗ್ತದೆ ಸರ್. ಇಲ್ಲ, ಇದು ಚಿನ್ನದ ಅಂಬಾರಿಗೆ ಅಲಂಕಾರ ಮಾಡಿದ್ದೆ ಮೊದಲಾಗಿ ನಮ್ಮ ತಂದೆಯವರು ಇಲ್ಲ ವ್ಯಾಪಾರ ಮಾಡ್ತಾ ಇದ್ರು. ಮೊದಲನೇ ಸಾರಿಯಿಂದಾನು ಈ 26 ವರ್ಷದಲ್ಲೂ ನಾವೇ ಮಾಡ್ಕೊಂಡು ಬಂದಿದ್ದೀವಿ ಸರ್. ಮೊದಲು ನಮ್ಮ ತಂದೆಯವರು ಯಾರನ್ನು ಅಲಂಕಾರ ಮಾಡ್ತಾ ಇರ್ಲಿಲ್ಲ. ಮೊದಲನೇ ವರ್ಷದಿಂದ ನಾವೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಈ 26 ವರ್ಷದಲ್ಲಿ ಯಾವ್ಯಾವ ತರ ಅಲಂಕಾರ ಮಾಡಿದ್ದೀರಾ? ಒಂದ್ ವರ್ಷ ಈ ರೀತಿ ಇತ್ತು, ಈ ವರ್ಷ ಈ ರೀತಿ ಇತ್ತು, ಅದನ್ನ ಒಂದು 26 ವರ್ಷದಲ್ಲೂ ಬೇರೆ ಬೇರೆ ರೀತಿಯಲ್ಲೇ ಮಾಡಿದ್ದೀವಿ. ಒಂದೇ ರೀತಿಯಲ್ಲಿ ನಾವು ಮಾಡಿಲ್ಲ, ಒಂದೇ ಹೂಗಳನ್ನ ನಾವು ಬಳಸಿಲ್ಲ. ಬೇರೆ ಬೇರೆ ಒಂದು ಕಲರ್ ಹೂವುಗಳಲ್ಲಿ ಬೇರೆ ಬೇರೆ ಒಂದು ಡಿಸೈನ್ ಅಲ್ಲಿ ಅಷ್ಟನ್ನು ನಾವು ಅಲಂಕಾರ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು 27ನೇ ವರ್ಷದಲ್ಲೂ ಈ ಒಂದು 26 ವರ್ಷದಲ್ಲಿ ಏನ್ ಮಾಡಿದ್ದೀವಿ ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಲಂಕಾರ ತುಂಬಾ ಚೆನ್ನಾಗಿ ಬರ್ಬೇಕು ಅನ್ಕೊಂಡಿದೀವಿ. ಖಂಡಿತ ತಾಯಿ ಆಶೀರ್ವಾದದಿಂದ ಈ ಸಾರಿ ತುಂಬಾ ಇನ್ನೂ ಚೆನ್ನಾಗಿ ಬರ್ತದೆ ಸರ್. ಅದು ನಮ್ದು ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸುತ್ತಳತೆ ಇದು ಮುಂಭಾಗ, ಅಕ್ಕಪಕ್ಕದ್ದು ಮತ್ತೆ ಹಿಂಭಾಗದ್ದು ಅಳತೆ ಎಲ್ಲ ನಮ್ಗೆ ಗೊತ್ತಿರೋದ್ರಿಂದ ಅದೇನ್ ಮಾಡ್ತೀವಿ, ಒಂದು ನಾವು ಮೊದಲನೇಲಿ ಸ್ವಲ್ಪ ರೆಡಿ ಮಾಡ್ಕೊಂಡಿರ್ತೀವಿ ಸರ್. ನಮ್ಗೆ ಕೊಡೋಂತ ಒಂದು ಸಮಯ ಆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನಾವು ಅಲ್ಲಿ ಹೋಗಿ ಅಲಂಕಾರ ಮಾಡಕ್ಕೆ ಆಗಲ್ಲ. ಅದು ಯಾಕಂತ ಹೇಳಿದ್ರೆ ನಾವು ಅಲಂಕಾರ ಮಾಡಾದ್ಮೇಲೆ ಅದನ್ನ ತಗೊಂಡೋಗಿ ಮತ್ತೆ ಆನೆ ಮೇಲೆ ಕೂರಿಸಿ ಅದು ಕಟ್ಟಬೇಕಾದ್ರೆ ಅಲ್ಲಿ ಇನ್ನೂ 1 ಗಂಟೆ ಅಥವಾ 1.5 ಗಂಟೆ ಟೈಮ್ ಹಿಡಿಯುತ್ತೆ. ಹಂಗಾಗಿ ಅಲ್ಲಿ ನಾವು ತಗೊಂಡು ಎಲ್ಲಾನು ಅಲ್ಲಿ ಅಲಂಕಾರ ಮಾಡ್ಕೊಳ್ಳಕ್ಕೆ ಅವ್ರು ಕೊಡೋಂಥ ಸಮಯ ನಮ್ಗೆ ಸಾಲಲ್ಲ. ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಒಂದು ಒಂದು ಅಳತೆಗಳಿದೆ, ಆ ಅಳತೆಗಳಿಗೆ ನಾವು ಮೊದಲೇನೆ ಇಲ್ಲಿ ಎಲ್ಲ ಮೊದಲು ರೆಡಿ ಮಾಡ್ಕೊಂಡಿರ್ತೀವಿ. ಅದನ್ನ ರೆಡಿ ಮಾಡ್ಕೊಂಡೋಗಿ ನಾವು ಅಲ್ಲೊಂದು ಅದನ್ನ ಫಿಕ್ಸ್ ಮಾಡ್ಬಿಡ್ತೀವಿ ಸರ್. ಇನ್ನು ಸಣ್ಣ ಪುಟ್ಟದ್ದು ಏನಿದೆ ಅದನ್ನ ಸ್ವಲ್ಪ ಅಲ್ಲಿ ಆಲ್ಟ್ರ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅದನ್ನ ನಮ್ಮ ಅಲಂಕಾರದ ಏನು ಸಮಯ ಕೊಟ್ಟಿದ್ದಾರೆ ಅದನ್ನ ಮುಗಿಸ್ಕೊಡ್ತೀವಿ ಸರ್. ಇಲ್ಲ, ಇಲ್ಲಿವರೆಗೂ ನಮ್ಗೆ ಅವರ ಒಂದು ಮುಖ್ಯಮಂತ್ರಿಗಳಾಗ್ಲಿ ಅವರಾಗ್ಲಿ ಇದ್ರದ್ದು ಬಗ್ಗೆ ಅವ್ರೇನು ಅಷ್ಟೇನಿಲ್ಲ. ಲೋಕಲ್ಲೇ ನಮ್ಮ ಒಂದು ಇಲ್ಲಿ ಕಾರ್ಪೊರೇಟರ್ಗಳು ಮತ್ತೆ ನಮ್ಮ ಒಂದು ಲೋಕಲ್ ಇಲ್ಲಿ MLAಗಳು ಅವರು ಸುಮಾರು ಸರಿ ನಮಗೆ ಎಲ್ಲ ಇದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ,
ಇನ್ನೇನಾರು ಇದ್ರೆ ಹೇಳಿ, ನಮ್ಮ ಕಡೆಯಿಂದ ಏನಾರು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಕೈ ಮುಗಿಯೋದು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಜೀವ ಇರೋವರೆಗೂ ಅದೊಂದು ಅವಕಾಶ, ಯಾರದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಇರೋವರೆಗೂ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಒಂದು ಅವಕಾಶ ಕೊಟ್ಟರೆ ಸಾಕು ಅಂತ ಹೇಳಿ ಭಾಳ ಸಂತೋಷದಿಂದ ಇದೊಂದು ಕಾರ್ಯನ ಮಾಡ್ಕೊಂಡು ಬಂದಿದ್ದೀವಿ ಸರ್. ಹೇಳ್ಬೇಕು ಅಂದರೆ ಈಗ ಒಂದು 5-6 ವರ್ಷ 6 ವರ್ಷ 7 ವರ್ಷದಿಂದ ಸ್ವಲ್ಪ ಈ ಮೀಡಿಯಾದವರು ಮತ್ತು ಪೇಪರ್ ಅವರು ಹಾಗಾಗಿ ಮೊದಲು ಒಂದು 20 ವರ್ಷ ಎಲ್ಲ ನಮ್ದು ಕೆಲಸ ಆಯಿತು, ಯಾರು ಏನು ಅಂತಲೂ ನಮಗೆ ಅದನ್ನು ಗುರುತಿಸಿರ್ಲಿಲ್ಲ. ಈ ಒಂದು 6 ವರ್ಷದಿಂದ ಸುಮಾರು ಒಂದು ಬೇರೆ ಒಂದು ಆರ್ಟಿಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಎಲ್ಲ ಪ್ರಸಾರ ಆಗ್ತಾ ಇದೆ. ನಮ್ಗೆ ಅದು ಇನ್ನೂ ಒಂಥರ ಖುಷಿ ಆಗ್ತದೆ. ನಮಗೂ ಒಂದು ಏನಂತ ಹೇಳಿದ್ರೆ ಒಂದು ರೀತಿಲಿ ಒಂದು ಭಯನೂ ಆಗುತ್ತೆ ನಮಗೆ. ಒಂದು ನಾವು ಮಾಡ್ತಾ ಇರೋ ಕೆಲಸ ಸರಿಗಿದೆಯಾ, ಅದು ಚೆನ್ನಾಗಿ ಬಂದಿದೆಯಾ ಅನ್ನೋ ಒಂದು ಭಯನೂ ನಮಗೆ ಕಾಡ್ತಾ ಪ್ರತಿ ವರ್ಷನೂ ಒಂದು ನಮಗೆ ತೃಪ್ತಿ ಆಗಿಲ್ಲ. ನನಗೆ ಅಲ್ಲಿ ಏನು ಮಾಡಿದ್ದೀವಿ ಅದು 26 ವರ್ಷದಲ್ಲೂ ನಮಗೆ ಏನಾರ ಇನ್ನೂ ಹೆಚ್ಚಿಗೆ ಮಾಡಬೇಕು, ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು, ಯಾಕೋ ನಮಗೆ ಸಮಾಧಾನ ಆಗ್ತಾಯಿಲ್ಲ ಅಂತಲೇ ಬಂದಿದೆ. ಹಂಗಾಗಿ ನಾನು ಪ್ರತಿ ಸರಿನೂ ಏನು ಮಾಡಿದ್ದೀವಿ ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಚೆನ್ನಾಗಿ ಕಾಣಬೇಕು, ಕೋಟ್ಯಾಂತರ ಜನದಲ್ಲಿ ಯಾರು ಒಂದು ನೋಡಿ ಒಂದು ಹರಿಸಿದ್ರೆ ಸಾಕಪ್ಪ ಅಂತ ಹೇಳಿ ಖುಷಿಯಿಂದ ಮಾಡ್ತಾ ಇದ್ದೀನಿ ಸರ್. ಇಲ್ಲ ಸರ್, ನಮಗೆ ಸುಮಾರು ಒಂದು 26 ವರ್ಷದಿಂದನೂ ಈ ಒಂದು 4 ಜನ ಏನಿದೆ, ಯಾಕಂತ ಹೇಳಿದ್ರೆ ಅಲ್ಲಿ ಒಳಗಡೆ ಹೋದ ತಕ್ಷಣ ನಮ್ಮ ಕೆಲಸ ಇದು ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಒಳಗಡೆ. ಯಾಕಂದ್ರೆ ಅವ್ರು ಕೊಡುವಂಥ ಅರ್ಧ ಗಂಟೆಲಿ ನಾವು ಮುಗಿಸ್ಕೊಡ್ಬೇಕು. ಹಂಗಾಗಿ ನಾವು ಹೊಸಬ್ರನ್ನ ಯಾರನ್ನೂ ಕರ್ಕೊಂಡು ಹೋಗಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಏನು ಒಂದು ಆ ವಿಚಾರ ಒಂದು ಗೊತ್ತಿರ್ತದೆ, ಅವ್ರನ್ನ ಮಾತ್ರ 4 ಜನಕ್ಕೆ ಕರ್ಕೊಂಡು ಹೋಗ್ತೀವಿ. ಅವ್ರದ್ದು ಒಳಗಡೆ ಹೋದ ನಂತರ ಅವ್ರ ಕೆಲಸನ ಅರ್ಧ ಗಂಟೆಲಿ ಮುಗಿಸ್ಕೊಟ್ಬಿಡ್ಬೇಕಾರೆ ಅವರು ನೀಟಾಗಿ ಅವ್ರದ್ದು. ಯಾಕಂತ ಹೇಳಿದ್ರೆ ಮೊದಲೇ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಸರ್ ಇಲ್ಲಿ, ಏನು ಒಂದು ಅಳತೆಗೆ ತಕ್ಕಂತೆ. ಹಂಗಾಗಿ ಒಂದು ನಮಗೆ ಅಲ್ಲಿ ಏನು ಅಷ್ಟೊಂದು ತೊಂದರೆ ಆಗಲ್ಲ. ಒಂದು ಅರ್ಧ ಗಂಟೆಲಿ ಪೂರ್ತಿ ಎಲ್ಲ ಮುಗಿಸ್ಕೊಡ್ತೀವಿ. ಇದೇ ಒಂದು 26 ವರ್ಷದಿಂದ ನಮ್ಮ ಇವ್ರ ಜೊತೆಲಿ ಎಲ್ಲ ಹುಡುಗರು ಬರ್ತಾ ಇದ್ದಾರೆ ಜೊತೆಲಿ ಒಳಗಡೆಗೆ ಮಾತ್ರ. ಅದಲ್ದೇ ನಮಗೆ ಹಿಂದಿನ ದಿವಸ ಇಲ್ಲಿ ಬೇರೆ ಒಂದು ರೀತಿಯಲ್ಲಿ ಒಂದು ಸುಮಾರು ಒಂದು 15 ಜನ ಪ್ರತಿ ಎಲ್ಲ ಹೂಗಳನ್ನೂ ನಾವು ಬೇರೆ ಬೇರೆ ಕಲರ್ ಹೂಗಳ ಮಾಡೋಕ್ಕೆ ಒಂದು 15 ಜನ ಕುತ್ಕೊಂಡು ಕೆಲಸ ಮಾಡ್ಕೋತೀವಿ ಸರ್. ನಮ್ಗೆ ಯಾರಿಗೂ ಕೂಡ ಚಿನ್ನದ ಅಂಬಾರಿ ಮುಟ್ಟುವಂತ ಭಾಗ್ಯ ಇಲ್ಲ ಸರ್. ಎಲ್ಲರೂ ದೂರದಿಂದ ಕೈ ಮುಕ್ಕೋತೀವಿ, ಆ ಚಿನ್ನದ ಅಂಬಾರಿಯನ್ನು ನೋಡಿ ಕಣ್ ತುಂಬ್ಕೊಳ್ತೀವಿ. ಆದ್ರೆ ನಿಮ್ಗೆ ಅದನ್ನ ಮುಟ್ಟುವಂತ ಭಾಗ್ಯನೂ ಕೂಡ ಸಿಗುತ್ತಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಹೆಂಗ ಅನ್ಸುತ್ತೆ ಸರ್? ಅದೇ ಹೇಳೋದಲ್ಲ ಆಗ್ಲೇನೆ, ನಮ್ಗೆ ಈ ಜನ್ಮದಲ್ಲಿ ಆ ತಾಯಿ ಒಂದು ಕೊಟ್ಟಿರೋಂಥ ಒಂದು ಸೌಭಾಗ್ಯ. ಅಷ್ಟು ಕೋಟ್ಯಾಂತರ ಜನದಲ್ಲಿ ಅದು ಅರ್ಧ ಗಂಟೆ ಮಾತ್ರ. ಅದು ಅರ್ಧ ಗಂಟೆ ನಮ್ಮ ಅಲಂಕಾರ ಮಾಡಿದ ನಂತರ ಮತ್ತೆ ನಾವು ಅದ್ರ ಹತ್ರ ಹೋಗ್ತೀನಿ ಅಂದ್ರೆ ನಮ್ಮನ್ನು ಅಲ್ಲಿ ಯಾರು ಸೇರ್ಸಲ್ಲ. ಸುತ್ತ ಎಲ್ಲ ಗನ್ ಹಿಡ್ಕೊಂಡು ಎಲ್ಲ ನಿಂತ್ಕೊಬಿಡ್ತಾರೆ ಅಲ್ಲಿ. ಆ ಒಂದು ಅರ್ಧ ಗಂಟೆ ಒಂದು ಕಣ್ ತುಂಬ ನೋಡ್ಕೊಂಡು ಆ ತಾಯಿ ಒಂದು ಆ ಚಿನ್ನದ ಅಂಬಾರಿನ ಮುಟ್ಟಿ ಅಲಂಕಾರ ಮಾಡೋಂಥದ್ದು ಈ ಜನ್ಮದಲ್ಲಿ ಸಿಕ್ಕಿರೋದೇ ನನ್ನ ದೊಡ್ಡ ಭಾಗ್ಯ ಅನ್ಕೋತೀನಿ ಸರ್. ನಮ್ಮ ಈ ಒಂದು ಏನು ದಸರಾ ಸಮಾರಂಭ ಒಂದು ಏನಿದೆ, ನಮ್ಮ ಜಗತ್ ಪ್ರಸಿದ್ಧವಾದಂಥ ಇದು ದಸರಾ. ಇದು ನಮ್ಮ ಪ್ರಜಾನುಡಿ ಪೇಪರ್ ಮುಖಾಂತರ ನಮ್ಮ ಕೇಳ್ಕೊಳ್ಳೋದಿಷ್ಟೇ, ತಾಯಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ, ಸಕಲ ಒಂದು ಜೀವಿಗಳಿಗೂ, ಎಲ್ಲ ಒಂದು ನಾಡಿನ ಜನತೆಗೂ ಸುಖ ಸಂತೋಷ ನೆಮ್ಮದಿ ಆಯುಷ ಆರೋಗ್ಯ ಕೊಟ್ಟು ಒಂದು ರೀತಿಯಲ್ಲಿ ಕಾಪಾಡಿಕೊಂಡು ಇಲ್ಲಿನ ಜನತೆಗೆ ಎಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಆ ತಾಯಿ ಮುಖಾಂತರ ನಾನು ಎಲ್ಲ ಜನತೆಗೂ ಕೇಳ್ಕೊತೀನಿ ಸರ್. ಇದಿಷ್ಟು ವಿಚಾರಗಳನ್ನ ಚಿನ್ನದ ಅಂಬಾರಿಗೆ ಹೂವಿನ ಅಲಂಕಾರ ಮಾಡ್ತಿರುವಂತ ಮಂಜುನಾಥ್ ಅವರು ಹೇಳ್ಕೊಳ್ತಿರುವಂತದ್ದು. ಇದೇ ರೀತಿಯಾದ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.